ಸರ್ಕಾರಕ್ಕೆ ಈ ಯೋಜನೆಗಳನ್ನ ತಂದು ಯಾಕೆ ಬಿಟ್ರು ಅನ್ನೋದು ನಮಗೆ ಸಮಸ್ಯೆ ಆಗ್ಯದ. ಬಿಸಿನೀರು ಬಂದಾವ, ಪೈಪ್ ಇದಾವ, ಎಲ್ಲ ರೆಡಿ ಇದಾವ. ಅಲ್ಲಿ ಜಂಗ್ ಹತ್ತಾಕತ್ತಾವ. 7 ವರ್ಷ ಆದ್ರೂ ಅದ್ರ ಪರಿಹಾರ ಇಲ್ಲ. ನಾವು ಹೋರಾಟ ಮಾಡೋ ನಮ್ಮ ಉದ್ದೇಶ ಅಲ್ಲ, ನಮ್ಮ ಉದ್ದೇಶ ಒಂದ, ನಮಗೆ ನೀರು ಬೇಕಾಗೈತಿ. ಗುರುದಾಪುರ ಪ್ರಕಾರ ಹೋರಾಟ ಮಾಡೋದು, ಆದ್ರೆ ಮೊದಲು ಹೋರಾಟ ಅನ್ಬೇಡ್ರಿ, ಮೊದಲು ಶಾಸಕರಿಗೆ ಕೇಳೋಣ ಅಂತ ನಮ್ಮ ವಿಚಾರ. ಹೋರಾಟ ದಾರಿ ಒಂದೇ ಅನಿವಾರ್ಯ ಆಗೈತಿ. ಈಗ ಅವ್ರ ಮನಸ್ಸು ಮಾಡಲಿಲ್ಲ ಅಂತ ಈ ಕೆಲಸ ಆಗೋದಿಲ್ಲ. ನಮ್ಮ ಅವಧಿ ಮುಗಿಗೂಡದ ನೀರು ಒಗಸುವಂತ ವ್ಯವಸ್ಥೆ ಮಾಡಲಿಕ್ಕೆ ಆಗೋದಿಲ್ಲ ಅನ್ನೋದು ನಮಗೆ ಗೊತ್ತಾಯ್ತು ಅಂತಂದ್ರೆ ಗುರ್ಲಾಪುರ ಮಾದರಿ ಒಳಗ ನಾವು ಹೋರಾಟ ಮಾಡ್ಲಿಕ್ಕೆ ಎಲ್ಲ ಬರದ ಸಿದ್ಧತೆಯನ್ನ ಮಾಡ್ಕೊಂಡಿದೀವಿ. ಈಗ ಈ ಯೋಜನೆಗಳನ್ನ ತಂದು ಯಾಕೆ ಬಿಟ್ರು ಅನ್ನೋದು ನಮಗೆ ಸಮಸ್ಯೆ ಆಗ್ಯದ. ಇವತ್ತ ಬರ್ತಾರ ಚುನಾವಣೆ ಇದ್ದ ಸಂದರ್ಭದಾಗ ಇಲ್ಲ ನಾವು ಯಾತ್ ನೀರಾವರಿಯನ್ನ ಒಂದು ವರ್ಷದಾಗ ನೀರು ಒಗಿಸ್ತೀವಿ ಅಂತ ಹೇಳ್ತಾರ, ಅದು ಕಾರ್ಯರೂಪಕ್ಕೆ ಬರುವಂತದ್ದಾಗ್ಬೇಕು. ಇವತ್ತು ಸನ್ಮಾನ್ಯ ಶಾಸಕರು, ತಮ್ಮದೇ ಸರ್ಕಾರ ಐತಿ, ಒಬ್ಬ ಪ್ರಭಾವಿ ನಾಯಕರದಾರ ಸರ್ಕಾರದೊಳಗ, ಆದರೂ ಕೂಡ 3 ವರ್ಷ ನಾವೆಲ್ಲರೂ ನೋಡಿದೀವಿ. ಇದಾಗುವಂತ ಪರಿಸ್ಥಿತಿ ಒಳಗ ಕಾಣಲ್ದಕ್ಕಾಗಿ ಇವತ್ತು ಎಲ್ಲರೂ ಕೂಡಿ ಚರ್ಚೆ ಮಾಡಿದೀವಿ. ಈಗ ನಾವೆಲ್ಲರೂ ವೀರಭದ್ರೇಶ್ವರ ಮತ್ತು ಸಾಲಾಪುರ ಯಾತ್ ನೀರಾವರಿಗೆ ಸಂಬಂಧಪಟ್ಟಂಗ ಎಲ್ಲಾ ಹಳ್ಳಿ ಒಳಗ ಎಲ್ಲಾ ರೈತರಿಗೆ, ಸಾರ್ವಜನಿಕರಿಗೆ ಅವೇರ್ನೆಸ್ ಮೂಡಿಸಿ ಅವ್ರ ಜೊತೆ ಕೂಲಂಕುಷವಾಗಿ ಚರ್ಚೆ ಮಾಡ್ತೀವಿ. ಚರ್ಚೆ ಮಾಡಿ ಸನ್ಮಾನ್ಯ ಶಾಸಕರಲ್ಲಿ ಇದನ್ನ ನಾಳೆ ಪೂರ್ವಭಾವಿ ಸಭೆ ಒಳಗ ಎಲ್ಲಾ ಮಠಾಧೀಶರ ಸಮ್ಮುಖದೊಳಗ ಇದನ್ನ ಅವ್ರ ಮುಂದೆ ಎಲ್ಲಾ ವಿಷಯಗಳನ್ನ ಇಡ್ತೀವಿ. ಸ್ವಾತಂತ್ರ್ಯ ಹೋರಾಟ ಒಂದು ಕಥೆಯಲ್ಲ, ಮರೆಮಾಚಿದ ಹೋರಾಟಗಳ ಅನಾವರಣ. ಭಾರತದ ಸ್ವಾತಂತ್ರ್ಯ, ಕರ್ನಾಟಕದ ಏಕೀಕರಣ ಒಂದೇ ಹೋರಾಟದ 2 ಮುಖಗಳು. ಜೈ ಹಿಂದ್, ಜಯ ಕರ್ನಾಟಕ ವಿಶೇಷಾಂಕ ಈಗಲೇ ಓದಿ ಹಂಚಿಕೊಳ್ಳಿ. ಮೊನ್ನೆ ಹೇಳಿದಂಗ 385 ಕೋಟಿ ರೂಪಾಯಿ ಕಾಮಗಾರಿಯನ್ನ ಗುತ್ತಿಗೆದಾರ ಬದಲಿ ಮಾಡಿವಿ ಅಂತ ಹೇಳಿದಾರ. ಅದನ್ನ ಮಾಡಬೇಕು, ಶೀಘ್ರ ಅದನ್ನ ಕಾಮಗಾರಿಯನ್ನ ಚಾಲೂ ಮಾಡಬೇಕು. ಮತ್ತ ಬಸವೇಶ್ವರ ಯಾತ್ ನೀರಾವರಿಯನ್ನ ನೀರು ಒಗಿಸ್ತೀವಿ ಅಂತಂದಾರು, ಅದನ್ನ ಇದೇ ಡಿಸೆಂಬರ್ದಾಗ ಆಗ್ಬೇಕು. ಮುಂದಿನ ಡಿಸೆಂಬರ್ದಾಗ ಶಾಸಕರ ಅವಧಿ ಮುಗಿದ ನಂತರ ಒಗಿಸುವಂತದ್ದಲ್ಲ. ಅದಕ್ಕೆ ಇವೆರಡೂ ಕಾಮಗಾರಿ ತತ್ಕ್ಷಣ ಆಗ್ಬೇಕಂತ ಹೇಳಿ ಇವತ್ತು ನಾವು ಕೂಡಿದೀವಿ. ಇವತ್ತ ಸಾಲಹಳ್ಳಿ ಗ್ರಾಮದಾಗ ಎಲ್ಲರಿಗೂ ಮನಿ ಹೋಗಿ ಶಾಸಕರು ಎಷ್ಟು ಸಮಯ ಕಾಲಾವಕಾಶ ಕೊಡ್ತೀರಿ ಸರ್ ಶಾಸಕರಿಗೆ? ಈಗ ಏನಿಲ್ಲ, ಈಗ ಚರ್ಚೆ ಮಾಡ್ತೀವ್ರಿ. ಕಾಲಾವಕಾಶ ನಾಕೇನು 15 ದಿನ ತಿಂಗಳದಾಗ ಅವ್ರ ನಾಳೆ ಎಲ್ಲಾ ರೈತರನ್ನ ಸಭೆ ಕೂಡಿಸಿದಾಗ ಅವ್ರು ಹೇಳ್ಬೇಕು, ಬಂದ ದಾಖಲಾತಿ ಮೂಲಕ ಸಂಬಂಧಪಟ್ಟ ಅಧಿಕಾರಿಗಳನ್ನ ಕರ್ಕೊಂಡ್ ಬರ್ಬೇಕು, ಹೇಳ್ಬೇಕು. ಅವ್ರ ನಾವು ಶೀಘ್ರದೊಳಗ 15-20 ದಿನದೊಳಗ ಕಾಮಗಾರಿಯನ್ನ ಚಾಲೂ ಮಾಡ್ತೀವಿ. ಈ ಕಾಮಗಾರಿಯನ್ನ ನನ್ನ ಪಿರಿಯಡ್ ಮುಗಿಗೊಡದನ ಒಂದ್ ಹಂತಕ್ಕೆ ತಂದು ಇಡ್ತೀನಿ ಅಂತ ಹೇಳಿ ಸನ್ಮಾನ್ಯ ಶಾಸಕರು ಭರವಸೆ ಕೊಟ್ರು. ನಾವು ಬಿಡ್ತೀವಿ. ಮತ್ತೆ 2 ವರ್ಷ ಕಾಯ್ಬೇಕಾಗತ್ತೆ ರೈತರು. ಅಲ್ಲ, ಕಾಮಗಾರಿಯನ್ನ ಸ್ಟಾರ್ಟ್ ಮಾಡ್ಲಿ. ಅದು 1 ವರ್ಷ 2 ವರ್ಷ 2028 ಇದು ತಮ್ಮ ಅವಧಿ ಮುಗಿಗೂಡದ ನೀರು ಒಗಸುವಂತ ವ್ಯವಸ್ಥೆ ಮಾಡಲಿಕ್ಕೆ ಆಗುದಿಲ್ಲ ಅನ್ನೋದು ನಮಗ್ ಗೊತ್ತಾಯ್ತು ಅಂತಂದ್ರ ಗುರ್ಲಾಪುರ ಮಾದರಿ ಒಳಗ ನಾವು ಹೋರಾಟ ಮಾಡ್ಲಿಕ್ಕೆ ಎಲ್ಲ ಬರದ ಸಿದ್ಧತೆಯನ್ನ ಮಾಡ್ಕೊಂಡಿದೀವಿ. ಈಗ ನಮ್ಗೆ 2 ಯಾತ್ ನೀರಾವರಿಗೆ ಒಳಪಟ್ಟಂತ ಎಲ್ಲಾ ಸಾರ್ವಜನಿಕರು, ರೈತರನ್ನ, ಹಿರಿಯರನ್ನ ವಿಶ್ವಾಸಕ್ಕೆ ತಗೊಂಡ ಇವತ್ತ ಅವ್ರಿಗೆ ಅವೇರ್ನೆಸ್ ಮೂಡಿಸುವಂತ ಕೆಲಸ ಮಾಡಕತ್ತೀವಿ. ನಾವು ಹೋರಾಟ ಮಾಡೋ ನಮ್ಮ ಉದ್ದೇಶ ಅಲ್ಲ, ನಮ್ಮ ಉದ್ದೇಶ ಒಂದ, ನಮಗೆ ನೀರು ಬೇಕಾಗೈತಿ. ನೀವು ಮೀಡಿಯಾದವರಾಗಲಿ ಯಾರ ಅವ್ರ ಅಧಿಕಾರಿಗಳು ನೋಡಿದ್ರೆ ಆ ಕೆನಾಲ್ ಏನು ಮತ್ತೀಗ ಮತ್ತೆ ಬಜೆಟಾಗಿ ಅದ್ರಾಗ ಹಾಕೊಂಡಾರೋ ಗೊತ್ತಿಲ್ಲ, ಕಂಟಿ ಹೆಸರು ಮಾಡತ್ತಾರ. ನೀರೇ ಇಲ್ಲ, ಕಂಟಿ ಹೆಸರು ಮಾಡತ್ತಾರ, ರಸ್ತೆ ಮಾಡಾಕತ್ತಾರ. ಅದು ಏನು ಉಪಯೋಗ? ಏನು ರೈತರದ್ದು ಏನು ತೊಂದರೆ? ಅದು ತೊಂದರೆ ನೋಡಿದ್ರೆ ಭಾಳ ಗುಲಾಟ ಐತಿ. ಸುಮಾರು ಎಷ್ಟು ವರ್ಷದಿಂದ ಆಯ್ತು ಅದು ಸ್ಟಾರ್ಟ್ ಆಗಿ? ಎಷ್ಟು ವರ್ಷ ಹಿಂದೆ ಸ್ಟಾರ್ಟ್ ಆಯ್ತು? ಈಗೇನು ಸಿದ್ದರಾಮಯ್ಯ ಅವರು ಹೋಸಲ ಏನು CM ಆಗಿ ಪ್ರಮಾಣ ಮಾಡಿದ 2016 ಚಾಲ ಆಗಿದ್ರು. ಅವ್ರಿಗೂ ಎಲ್ಲಾ ಗದಗಳು ಕೊಟ್ಟು ಬೆಳ್ಳಿ ಪಟ್ಟಿ ಹಳ್ಳಿ ಒಳಗೆ ಅಡ್ಡಾಡಿ ಕ್ಯಾಶ್ ಬೆಳ್ಳಿ ದೊಡ್ಡ 8 kg 5 kg 10 kg ಬೆಳ್ಳಿ ಗದ ಹೋಗಿ ಬೆಂಗಳೂರು ಕೊಟ್ಟಿವು, ಇಲ್ಲಿ ವೇದಿಕೆ ಮೇಲೆ ಕೊಟ್ಟಿವು. ಶಾಸಕರು ಹಿಡ್ಕೊಂಡು ಸಿದ್ದರಾಮಯ್ಯ ಹಿಡ್ಕೊಂಡು ಎಲ್ಲರಿಗೂ ಕೊಟ್ಟರು ಸಹಿತ ಆ ಕರುಣೆ ಇನ್ನೂ ಆಗ್ಲಿಲ್ಲ. ಯಾಕಂತಂದ್ರ ಈಗ ಕಿನಾಲೆಲ್ಲ ಮುಗ್ದೈತಿ. ಅಲ್ಲಿ 6 ಕಿಲೋಮೀಟರ್ 7 ಕಿಲೋಮೀಟರ್ ಪೈಪ್ಲೈನ್ ಬರ್ಬೇಕು ಮುಧೋಳ ತಾಲೂಕಿನಿಂದ, ಮಾಚುಕ್ಳೂರಿಂದ. ಅಲ್ಲಿಂದ ಅಷ್ಟ ಅದಾಗಬೇಕು. ಆನಂತರ ಅಲ್ಲಿ ಮ್ಯಾಟ್ ಅಷ್ಟ ಹಾಕ್ಯಾರ. ಹೊಳೆ ಅಂತಾರೆ ಏನೈತಿ, ಬರೀ ಹೊಳೆ ಅಂತಾರೆ ಒತ್ತುವರಿ ನಾವು ಮಿಷಿನರಿ ಕುದುರಿಸ್ಬೇಕಲ್ಲ, ಮ್ಯಾಟ್ ಅಷ್ಟ ಹಾಕ್ಯಾರ. ಮಿಷಿನರಿ ಬಂದಾವ, ಪೈಪ್ ಅದಾವ, ಎಲ್ಲ ರೆಡಿ ಇದಾವ. ಅಲ್ಲಿ ಜಂಗ್ ಹತ್ತಾಕತ್ತಾವ ಯಾವ ಕಾಂಟ್ರಾಕ್ಟರ್. ಆ ನಂತರ ನಾವು ಸಾಲಾಪುರ ಹಿಕ್ಕಟ್ ಮಾಡಿದ್ರು ಅದು ಎಲ್ಲ ಕಂಪ್ಲೀಟ್ ಆಗೈತಿ. ಇನ್ನು ಬರೀ ಪೂಜೆ ಮಾಡೋದು ಅಷ್ಟೇ ಐತಿ. ಆದ್ರೆ ಅಲ್ಲಿ ವಿದ್ಯುತ್ ತಗೋಬೇಕಲ್ಲ, ವಿದ್ಯುತ್ ಪಂಪ್ ಸೆಟ್ಗೆ ವಿದ್ಯುತ್ ಬೇಕಲ್ಲ, ಅಲ್ಲೆಲ್ಲ ಕಬ್ಬುಗಳ ಅದಾವ. ಆ ಟೈಮ್ದಾಗಿದ್ರು ಕಬ್ಬು ಐತ್ರಿ ಹಂಗೈತಿ ಅಂತೇಳಿ ಆ ರೈತರಿಗೆ ಏನು ಹೇಳಿ ಕ್ಯಾಶ್ ಅದನ್ನ
ಕಾಂಟ್ರಾಕ್ಟರ್ ತಡೆ ಹಿಡಿದ್ರೆ ಈಗ ಎಲ್ಲ ಎಷ್ಟು 7 ವರ್ಷ ಆದರೂ ಅದ್ರ ಪರಿಹಾರ ಇಲ್ಲ. ಮೇನ್ ಲೈನ್ ತೊಗೊಂಬಂದಲ್ಲಿ ಕರೆಂಟ್ ಕೊಟ್ರ ಅಂತಂದ್ರೆ ಈ ಸದ್ದ ಸಾಲಾಪುರ ನೀರು ಚಾಲೂ ಆಕೈತಿ. ಯಾಕಂದ್ರೆ ಎಲ್ಲ ಮಿಷಿನರಿ ಗೊತ್ತಾವು, ಪೈಪ್ ಲೈನ್ ಆಗೈತಿ, ಏನು ಉಳಿದಿಲ್ಲ ಇಲ್ಲಿ, ಎಲ್ಲ ಕ್ಲಿಯರ್ ಆಗೈತಿ. ಆ ವಿದ್ಯುತ್ ಇದಿಲ್ಲ ಸಲುವಾಗಿ ಅದನ್ನ ಪೆಂಡಿಗಿಟ್ಟಾರ. ಅವ್ನು ಕಾಂಟ್ರಾಕ್ಟ್ ಚಲೋದ, ನಾವು ಎಲ್ಲ ಕೆಲಸ ಮಾಡ್ಯಾನು. ಅದೊಂದು ಇವೆರಡೂ ಕೂಡಿ ವಿದ್ಯುತ್ ಬರ್ಬೇಕಾಗಿತ್ತು. ಅಲ್ಲಿ ಮಾಚುಕೂರಾಗ ಬರ್ಬೇಕಾದ್ರೆ ಬೇರೆ ಕಡೆಯಿಂದ ಹೊಳಿ ದಾಟಿ ಅಲ್ಲಿಂದ ಅದು ಲೈನ್ ಬರ್ಬೇಕಾಗೈತೆ, ಮೇನ್ ಲೈನ್ ಬರ್ಬೇಕಾಗೈತಿ. ವಿದ್ಯುತ್ ಕೊರತೆಯಿಂದ ಇದೆಲ್ಲ ಹಿಂಗೆ ಇದಾಗೈತಿ. ಇವು ಕಾಂಟ್ರಾಕ್ಟರ್ ಇದೆ ಅಂದಲ್ಲ ಹುಬ್ಳ್ಯಾವ, ಇವು ಬಾದಗಡದ, ನೀವು ಬದ್ಮಾಸ್ದಾನ. ನಾವು ಹೋರಾಟ ಮಾಡೋನು, ಗುರ್ಲಾಪುರ ಪ್ರಕಾರ ಹೋರಾಟ ಮಾಡೋನು. ಆದ್ರೆ ಮೊದಲು ಹೋರಾಟ ಅನ್ಬೇಡ್ರಿ, ಮೊದಲು ಶಾಸಕರಿಗೆ ಕೇಳೋಣ ಅಂತ ನಮ್ಮ ವಿಚಾರ. ಯಾಕಂತಂದ್ರೆ ಒಮ್ಮೆ ಮನುಷ್ಯಾಗ ಏನೇನೋ ಎಲ್ಲ ಮುಗಿತಿರ್ತಾವೆ ಟೈಮ್ ಸರಳ ಬಂದಾಗ. ನಮ್ಮ ಟೈಮ್ ಇದು ಇರ್ಬೇಕಾಗ ಅದಕ್ಕೆ ಉಳಿದು ಅವ್ರ ತಲೆಯಾಗ ಏನೈತಿ, ಇಷ್ಟೆಲ್ಲ ಮಾಡಿದ್ರು ನಮ್ಗೆ ಕೆಡಿದ್ರು ಅನ್ನುವಂಥದ್ದು ಒಂದು ತಲೆಯಾಗೈತಿ. ದಯಮಾಡಿ ಅದನ್ನು ಬಿಡಬೇಕು. ಎಲ್ಲರೂ ಬಿದ್ದಾರು, ಎಲ್ಲ ಇಂದಿರಾ ಗಾಂಧಿ ಏನು ಬಿದ್ದಿಲ್ಲ, SM ಕೃಷ್ಣ ಬಿದ್ದಿಲ್ಲ, ಎಲ್ಲರೂ ಬಿದ್ದಾರು ಅದಾರು, ಗೆದ್ದವ್ರು ಅದಾರು. ದಯಮಾಡಿ ದೇವ್ರ ಅಶೋಕ್ ಪಟ್ಟಣ್ ಅವರು ಚಲೋ ಬುದ್ಧಿ ಕೊಟ್ಟು ಇದ ಬಬಲಾದಪ್ಪ ಅವ್ಗೆ ಆಶೀರ್ವಾದ ಮಾಡಿ ಈ ಎರಡೂ ಯಾತ್ ನೀರಾವರಿ ರೊಕ್ಕನೂ ಕೊಡಿಸ್ಬೇಕು, ನೀರಾವರಿನೂ ಮಾಡಿಸ್ಬೇಕಂತೇಳಿ ನಮ್ಮ ಎಲ್ಲರ ಅಭಿಪ್ರಾಯ ಐತಿ. ಮತ್ತು ಮಂಗಳವಾರ ದಿವಸ ಸಾಯಂಕಾಲ 4 ಗಂಟೆಗೆ ಇದನ್ನ ಒಂದು ಚರ್ಚೆಗೆ ಸಭೆ ಕರೆದಿದ್ದು. ಇದು ಯಾಕೆ ವಿಳಂಬ ಆಗೈತಿ, ಏನಾಗೈತಿ, ನಾವು ಯಾರೂ ದೂಸರಿ ಮಾತಾಡಂಗಿಲ್ಲ. ನಮ್ಮ ಕೆಲಸ ಆಗಬೇಕಾಗೈತಿ. ಅದನ್ನು ಎಲ್ಲರೂ ಕೂಡಿಸಿ ಮಾಡ್ಬೇಕಂತ ವಿಚಾರ ಹಮ್ಮಿಕೊಂಡರು. ಮತ್ತು ಅದನ್ನು ನಮ್ಮ ರೈತ ಸಂಘದ ದುರ್ಗರು ಎಲ್ಲ ಭಾಳ ಪ್ರಯತ್ನ ಮಾಡ್ಯಾವ. ಹಸಿರು ಒಬ್ಬರು ಹೇಳೋಲ್ಲ, ಎಲ್ಲರೂ ಕುಳಿತಿದ್ರೆ. ಮತ್ತು ಇರ್ಬೋದು ಯಾತ್ ನೀರಾವರಿ ಅವ್ರಿಗೂ ಎಲ್ಲರೂ ಅಡ್ಡಾಡಿ ಬ್ಯಾಸತ್ತಾರೆ. ಅದಕ್ಕೆ ದೇವರು ಅವ್ರಿಗೂ ಚಲೋ ಬುದ್ಧಿ ಕೊಡಲಿ. ಇದು ನಾವು ಚರ್ಚೆ ಮಾಡಬೇಕಂತ ಮೊದಲ ಅವ್ನು ಸ್ಯಾಂಕ್ಷನ್ ಮಾಡಬೇಕು ಅಂದ್ರೆ ಭಾಳ ಧನ್ಯವಾದಗಳು ಹೇಳ್ತೀವಿ. ಯಾಕಂತಂದ್ರೆ ಈ ಜನರು ಹಂಗಿರ್ತೈತಿ. ಅಲ್ಲ ಈಗ ನಾವು ಒಬ್ಬರು ಕೇಳಕ್ಕೆ ಹೋದ್ರೆ ಆಗೋದಿಲ್ಲ. ಅದು ಈ ರುದ್ರಗೌಡರು ಮತ್ತು ಪಕ್ಕೀರಪ್ಪದ್ದು ಹಂಗೆ ಕಾಲು ಸೆಟ್ಟಾಗ್ರಿ ಮಾಡಿದ್ರು, ಏನಾರು ಅಡ್ಡಾಡಿದ್ರು, ಭಾಳ ಪ್ರಯತ್ನ ಪಟ್ಟವು. ಅದಕ್ಕೆ ನಾವು ಅವ್ರಿಗೂ ಒಂದು ಯಾಕೆ ಅವ್ರ ಪ್ರಯತ್ನ ಫಲ ಇದು ಆಗೋದು. ಈಗ ಇನ್ನು ಬರೋ ದಿವಸದೊಳಗೆ ಇನ್ನೂ ಟ್ರಕ್ ಹೆಚ್ಚಬೇಕಾಕೈತಿ. ಸಿದ್ದರಾಮಯ್ಯ ಸಾಹೇಬರಿಗೆ ಹೇಳಿ ಇದನ್ನು ಅತಿ ಶೀಘ್ರದಲ್ಲಿ, ಯಾಕಂದರೆ ನಾವೇನು ನೋಡಿದ್ರು ಬಿಡೋ ಅಂತ ಭಾಳ ಮಂದಿ ಅನ್ಕಾಡ್ತಾರೆ. ನಮಗೆ ಅದನ್ನು ಮಾಡಿಸೋದ್ನಾಗೂ ಸ್ವಲ್ಪ VS ಪಾಟೀಲ್ ಅನುಗ್ರಹ ನಿಧಿ ಸ್ಕೀಮ್ ತಂದಾರ ಅವರ 10 ವರ್ಷದಿಂದ ಸರಳ ಅವ್ರನ್ನ. ಮತ್ತು ಅದಕ್ಕೆ ಇದನ್ನು ನಾವು ಹೇಳಿದ್ರಿಷ್ಟ ಪಟ್ಟಣ ಅವ್ರಿಗೂ ಒಂದು ಇದು ಬರ್ತೈತಿ, ಹೆಚ್ಚಿನ ಬೆಲೆ ಬರ್ತೈತಿ ಇದನ್ನು ಮಾಡಿಕೊಟ್ರೆ. ಅಂದ್ರೆ ಇದು ಏನು ಜಂಜಾಟ ಸಜ್ಜುಗಟ್ಟೆ ಬಂದು ತಾವ ಶ್ರೀಗಳ ಮುಂದೆ ಹೇಳಿ ಈ ಜನರ ಮುಂದೆ ಹೇಳಿಬಿಟ್ರೆ ಅಂದ್ರೆ ಕೆಲಸ ಮುಗಿತೈತೆ ಅಂತ ನಮ್ಮ ವಿಚಾರ ಐತಿ. ಆದಷ್ಟು ಬೇಗ ದೇವರು ಅವ್ರಿಗೂ ಚಲೋ ಬುದ್ಧಿ ಕೊಟ್ಟು ಇದನ್ನು ಸಮಸ್ಯೆ ಬಗೆಹರಿಸಲಿ ಅಂತೇಳಿ ನಾವು ಕೇಳ್ಕೊತೀವಿ. ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಅಧ್ಯಕ್ಷತೆಯಲ್ಲಿ ಅಡಿಗಲ ಸಮಾರಂಭ ಆಯಿತು. ಆದರೆ ಏನೋ ಒಂದು ನಮ್ಮ ರೈತರಿಗೂ ಇಷ್ಟೆಲ್ಲ ಗುದ್ದಾಡಿದ್ದಕ್ಕೂ ಏನೋ ಒಂದು ಹಾದಿ ಹಿಡಿತಿದ್ವಿ, ನೀರಾವರಿ ನಾವು ಕನಸು ಕಾಣ್ತೀವಿ, ನೀರಾವರಿ ನೋಡ್ತೀವಿ ಅಂತೇಳಿ ಒಂದು ಆಸೆ ಇತ್ತು. ಅದು ಒಂದು 2018-19 ತನೂ ಏನೋ ಕಾವಲಿ ಕೆಲಸ ಹಂಗೆ ಚಾಲು ಅದು. ಆಮೇಲೆ ಅದು ಅಷ್ಟಕ್ಕೆ ನಿಂತು ಬಿಡ್ತಿ. ಯಾಕಂತಂದ್ರೆ ಹೊಸ ಸರ್ಕಾರ 2023ಕ್ಕೆ ಬಂದಾಗ ಈ ಗ್ಯಾರಂಟಿ ಯೋಜನೆಯಿಂದ ರೊಕ್ಕ ಇಲ್ಲ ಅಂತೇಳಿ ನಮಗೂ ಸುದ್ದಿ ಬಂತು. ಆಮೇಲೆ ಮಾನ್ಯ ಶಾಸಕರಿಗೆ ನಾವು ಹೋಗಿ ಭೇಟಿ ಆದ್ವಿ, ಏನು ಏನಾರ ಹಿಂಗೆ ಆಗೈತಿ, ಮತ್ತು ಇದು ನೀವು ಮಾಡಿದ್ದೈತಿ, ನಿಮ್ಮ ಅವಧಿ ಒಳಗೆ ಮುಗಿದ್ರೆ ನಿಮಗೂ ಶೋಭೆ, ನಮ್ಮ ಸಿದ್ದರಾಮಯ್ಯನವ್ರಿಗೆ ಶೋಭೆ ಅಂತೇಳಿ ನಾವೆಲ್ಲ ರಿಕ್ವೆಸ್ಟ್ ಮಾಡ್ತಿದ್ದೀವಿ. ಆದರೂ ಇಲ್ಲ, ಅದಕ್ಕೆ ದುಡ್ಡು ಇಲ್ಲ, ಹಂಗೆ ನಬಾರ್ದಿಂದ ಯೋಜನೆ ಹಾಕೀವಿ, ಬರಲಿ ಅನ್ಕೊಂತ ಮುಂದುವರೆದೈತಿ. ಹಿಂಗಾಗಿ ನಾವು ಈಗ ಹೋರಾಟ ದಾರಿ ಒಂದೇ ಅನಿವಾರ್ಯ ಆಗೈತಿ. ಈಗ ಕೆಲಸ ಮಾಡಲಿಲ್ಲ, ಅಲ್ಲಿ ಪೈಪ್ ಅಲ್ಲೇ ಕೊಳಕೈತವ. ಆನಂತರ ಸ್ವಲ್ಪ ಫಾರೆಸ್ಟ್ ಐತಿ, ಅದು ಅಬ್ಜೆಕ್ಷನ್ ಆಯ್ತು. ಅವಾಗ ರೀತಿ ಇವರು ಶಾಸಕರುಗಳು ಪ್ರಯತ್ನ ಪಟ್ಟರು, ಕಾರಜೋಳ ಸಾಹೇಬರಿಗೂ ಭೇಟಿ ಆದರು. ಇವು ಕೆಲಸನ ಮಾಡ್ತಾ ಇಲ್ಲ. ಅವನು ಬ್ಲಾಕ್ ಲಿಸ್ಟ್ ಹಾಕಿ ಅವ್ನು ಕ್ಯಾನ್ಸಲ್ ಮಾಡಿ ರೀಟೆಂಡರ್ ಕರಿಬೇಕಂತ ಪ್ರಯತ್ನ ಪಟ್ಟರು. ಅವಾಗ ಜಗದೀಶ್ ಶೆಟ್ಟರ್ ಮನೆ ಹೋಗಿ ಕುಂತು ಕೈ ಕಾಲು ಬಿದ್ದು ನಾನು ಮಾಡ್ತೀನಿ ರೀ ಅಂತ ಅದನ್ನ ಮತ್ತೆ ಅವ್ರ ಕಡೆಯಿಂದ ಇದು ಮಾಡ್ಕೊಂಡ. ಅದಾದ ನಂತರ ಹಿಕ್ಕಟ್ಟ ಇವರು ಮುಖ್ಯಮಂತ್ರಿಗಳಾದ್ರು, ಯಾರು ಬೊಮ್ಮಾಯಿ ಅವರು. ಬೊಮ್ಮಾಯಿ ಅವರು ಹುಬ್ಬಳ್ಳಿಯವ್ರೆ, ಕಾಂಟ್ರಾಕ್ಟರ್ ಹುಬ್ಬಳ್ಳಿಯವನ. ಅವಾಗ ಅವನು ನಮ್ಮ ಶಾಸಕರು ಅವ್ನು ತೆಗೆದು ಹಾಕ್ರಿ, ಬೇರೆ ಟೆಂಡರ್ ಕರ್ರಿ ಅಂತ ಪ್ರಯತ್ನ ಪಟ್ಟರು. ಹಾಗೂ ಅವ ಬೊಮ್ಮಾಯಿಯವ್ರ ಕಡೆಯಿಂದ ಹೇಳಿಸಿ ಮತ್ತು ತಾನ ಮುಂದುವರಿಸಿದ. ಅದು ಕೆಲಸನೂ ಮಾಡೋಕ್ತಾ ಇಲ್ಲ, ಬಿಟ್ಟು ಕೊಡೋಕ್ಕೂ ಇಲ್ಲ. ಇವ್ರು ನಿರ್ದಾಕ್ಷಿಣ್ಯವಾಗಿ ಸರ್ಕಾರ ಅವನ್ನ ಬ್ಲಾಕ್ ಲಿಸ್ಟ್ನಾಗೆ ಅವ್ನು ತೆಗೆದು ಹೋಗೋದು, ರಿವೈಸ್ ಎಸ್ಟಿಮೇಟ್ ಮಾಡಿ ರೀಟೆಂಡರ್ ಕರೆದು ಅಲ್ಲಿ ಏನೈತಿ KBದು ಸ್ಟೇಷನ್ ಅವಂಗಾಗೈತೆ. ಅದು KB ಸ್ಟೇಷನ್ ವೀರಭದ್ರೇಶ್ವರ ಎರಡು ಅವನಿಗೆ ಆಗೈತಿ. ಆ KB ಸ್ಟೇಷನ್ ಮಾಡಿದ್ರೆ ಬಸವೇಶ್ವರ ಯಾತ್ ನೀರಾವರಿ ವರ್ಕ್ ಚಲೋ ಇಲ್ಲ, ಒಂದು 4-5 ಕಿಲೋಮೀಟರ್ ಹೋದೈತಿ. ಇನ್ನದು ಪೈಪ್ ಲೈನ್ ಸ್ವಲ್ಪ ಅದಷ್ಟು ಮಾಡಿದ ನಂತರ ಅದು ಪಂಪ್ ಹೌಸ್ ಕಂಪ್ಲೀಟ್ ಆಗೈತಿ. ಎಲ್ಲ ಇವು ಮೋಟ್ರ್ ಕುಂದಿಸ್ಯಾರ,
ಪಂಪ್ ಹೌಸ್ ಬೆಡ್ ಕಂಕಟಕ್ಯಾರ ಸೈಡ್ ಎಲ್ಲ ಕಟ್ಟಿರ್ತಾರೆ ಪಂಪ್ ಕುದಿಸ್ಯಾರ ಎಲ್ಲ ರೆಡಿ ಆಗಿದೆ. ಅದು ಕೆ ಇ ಬಿ ಸೊಲಗೆ ಅದು ಉಳಿದೈತಿ. ಅಲ್ಲ ಸರ್, ಇವಾಗ ಮೊನ್ನೆ ಬಜೆಟ್ ಆದಮೇಲೆ ಶಾಸಕರು ಕೂಡ ಹೇಳಿದಾರೆ ಮತ್ತೊಂದು ಸಾರಿ ಹೊಸ ಟೆಂಡರ್ ಕರಿತೀವಿ, ಇವಾಗ ಮತ್ತೊಂದು ಸಾರಿ ಅದು ಅಮೌಂಟ್ ಬಿಡುಗಡೆ ಆಗಿದೆ ಅಂತ ಹೇಳಿದ್ರು ಸರ್. ಶಾಸಕರು ಹೇಳ್ಯಾರ ಕರೆ ಅವ್ರು ಹೊಸ ಟೆಂಡರ್ ಕರಿಬೇಕಾದ್ರೆ ಅವ್ನು ಕಾಂಟ್ರಾಕ್ಟರ್ ತೆಗೆದು ಹಾಕಿ ರೀಟೆಂಡರ್ ಕರೆದು ಅವ್ರಿಗೆ ಸ್ಯಾಂಕ್ಷನ್ ಮಾಡ್ಬೇಕು ಅವ್ರಿಗೆ ಕಾಂಟ್ರಾಕ್ಟ್ಗೆ. ಆ ನಂತರ ಈಗ ಶಾಸಕರು ಮೊನ್ನೆ 70-80 ಕೋಟಿ ರೂಪಾಯಿ ತಂದಾರ ಅಂತ ನಮ್ಮ ಸುದ್ದಿ ಐತಿ. ಅದು ಮತ್ತೆ ಬಸವೇಶ್ವರ ಆದ್ಮೇಲೆ ಅವ್ರು ಕೆಲವು ಕೆನಾಲ್ಗಳು ಮಾಡಾಕಿದ್ದಾರೆ. ವೀರಭದ್ರೇಶ್ವರಕ್ಕೂ ಕೂಡ ಮತ್ತೊಂದು ಸಾರಿ ಇದು ವೀರಭದ್ರೇಶ್ವರ ಆದ್ಮೇಲೆ ಅವ್ರು ಕೆನಾಲ್ ಮಾಡಿ ಈಗ 8 ವರ್ಷ ಹೊತ್ತು ಭಾಳ ಎಲ್ಲ ಕ್ರಾಕ್ ಮುಚ್ಚಾವ ಎಲ್ಲ ಕಾಂಕ್ರೀಟ್ ಸಹಿತ ಎಲ್ಲ ಹಾಳಾಗುವಂತ ಪರಿಸ್ಥಿತಿ ಬಂದೈತಿ. ಇದೇ ರೀತಿ ಮುಂದುವರೆದ್ರೆ ಕೆನಾಲ್ನೂ ಆಗೋದಿಲ್ಲ. ಅವು ಅಲ್ಲಿ ಕೆಲಸ ಮುಗಿದಾಗ ಮತ್ತೆ ಇಲ್ಲಿ ಮತ್ತೆ ಕೆನಾಲ್ ಇದು ಮಾಡ್ಬೇಕು, ಕಾಂಕ್ರೀಟ್ ಹಾಕ್ಬೇಕೈತಿ. ಇದು ಸರ್ಕಾರಕ್ಕೆ ವಾಜ್ಯ ಇದೆ. ಇದು ಎಸ್ಟಿಮೇಟ್ ಏನೈತಿ 900 ಕೋಟಿ ರೂಪಾಯಿ ಇದ್ದದ್ದು ಈಗ 1800 ಕೋಟಿ ಆಗೈತಿ. ಇನ್ನು ಸಮ್ ಟೈಮ್ ಬಿಟ್ರೆ 2700 ಕೋಟಿ ಆಕೈತಿ. ಬಿಟ್ಟಂಗೆ ಎಸ್ಟಿಮೇಟ್ ಕಾಸ್ಟ್ ಜಾಸ್ತಿ ಆಗುದ. ಈಗ ಇವರು ಶಾಸಕರು ಮನಸ್ಸು ಮಾಡಿದ್ರೆ ಎಲ್ಲ ಸಾಧ್ಯತೆ. ಅವರು ಆ ಹಳ್ಳಿ ಅವ್ರು ಅದು ಹೋದ್ರು, ಈ ಹಳ್ಳಿ ಅವ್ರು ಈ ಪಕ್ಷ ಮಾಡಿದ್ರು, ಇಲ್ಲಿ ಇದು ಮನಸ್ಸು ತೆಗೆದ ಎಲ್ಲ ಜನಸೇವೆ ಮಾಡ್ಬೇಕನ್ನೋ ಭಾವನೆಯಿಂದ ಇಟ್ಕೊಂಡು ಸರ್ಕಾರದ ಜೊತೆ ಹೋರಾಟ ಮಾಡಿ ಅಲ್ಲಿ ಸಿದ್ದರಾಮಯ್ಯ ಸಾಹೇಬರಿಗೆ ರಿಕ್ವೆಸ್ಟ್ ಮಾಡ್ಕೊಂಡು ಶಾಸಕರು ಹೆಚ್ಚು ಗ್ರಾಂಟ್ ಹಾಕಿ ಅವಧಿ ಒಳಗೆ ಮುಗಿಸ್ಬೇಕಂತೇಳಿ ಪ್ರಯತ್ನ ಪಟ್ಟರೆ ಇದು ಸಾಧ್ಯತೆ ಐತಿ. ಅವ್ರು ಮನಸ್ಸು ಮಾಡಲಿಲ್ಲ ಅಂತ ಈ ಕೆಲಸ ಆಗೋದಿಲ್ಲ. ನಾವೆಲ್ಲರೂ ಅವ್ರು ಶಾಸಕರಿಗೆ ಬಿಡ್ಕೊತೀವಿ, ದಯಮಾಡಿ ಹೆಚ್ಚು ಗ್ರಾಂಟ್ ತಂದು ಈ 2 ಯೋಜನೆಗಳು ಪೂರ್ಣಗೊಳಿಸ್ರಿ ಅಂತ ಹೇಳಿ ನನ್ನ ಮಾತು. ಯಾಕಂತಂದ್ರ ಜೀವ ಜಲನ ಇಲ್ಲ ಅಂತಂದ್ರ ನೋಡ್ರಿ, ನಮ್ಗೆ ಇವತ್ತು 75% ನಮ್ಮ ತಾಲೂಕಿನೊಳಗ ನೀರಾವರಿ ಇಲ್ಲ. ನೀರಾವರಿಯನ್ನ ಮಾಡ್ತೀವಂತ ಹೇಳಿ ಸನ್ಮಾನ್ಯ ಶಾಸಕರ ಎಲ್ಲಾ ಹಿರಿಯರ ಮತ್ತು ಇದಕ್ಕೆ ಈ ನೀರಾವರಿಯನ್ನ ಪೂರ್ವ ನಿಯೋಜಿತವಾಗಿ ಸಾಕಷ್ಟು ಮಂದಿ ಇದಕ್ಕೆ ಪರಿಶ್ರಮ ಅದ, ಅವರೆಲ್ಲರೂ ಕೂಡ್ಕೊಂಡು ಇದನ್ನು ಮಾಡಿದಾರ. ಆದ್ರೆ ಮುಗಿಸುವಂತ ವ್ಯವಸ್ಥೆಯನ್ನು ಮಾಡಬೇಕು. ನಾವು ಅವ್ರಿಗೆ ಮನವಿಯನ್ನು ಮಾಡ್ಕೋತೀವಿ, ಏನಂತಂದ್ರೆ ಶೀಘ್ರ ನೀವು ಕಾಮಗಾರಿಯನ್ನು ಚಾಲೂ ಮಾಡಿ 2028 ಈ ಪೀರಿಯಡ್ ಮುಗಿಗೊಡ್ದನ ತಾವು ನೀರು ಒಗಿಸ್ಬೇಕಂತೇಳಿ. ಒಂದು ವೇಳೆ ಅದಾಗಲಿಲ್ಲ ಅಂತಂದ್ರ ಮುಂದಿನ ಹೋರಾಟದ ರೂಪರೇಷೆಯನ್ನ ನಾವು ಈ ಬರುವಂತ ಏನ ಪೂರ್ವಭಾವಿ ಸಭೆಯೊಳಗ ನಿರ್ಧಾರ ಮಾಡ್ತೀವಿ. ಅದಕ್ಕೆ ಸನ್ಮಾನ್ಯ ಶಾಸಕರು ಏನು ಪ್ರಭಾವಿ ಅದಾರ ಅವ್ರು ಮಾಡ್ತಾರನ್ನೋ ಭರವಸೆನೂ ನಮಗೈತಿ. ಅದಕ್ಕೆ ಅದನ್ನ ಮಾಡಬೇಕು ಅಂತೇಳಿ ಈ ಮೂಲಕ ತಮ್ಮಲ್ಲಿ ನಾವು ವಿನಂತಿಯನ್ನು ಮಾಡ್ತೀವಿ. ಧನ್ಯವಾದ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.